Okay, let's go. ನಮಸ್ಕಾರ ಗುರು, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಏನಪ್ಪ ಅಂದರೆ, ನಾವು ಏನೇನು ಬಾಧೆ ಬೀಳ್ತೀರಿ, ಏನೇನು ಮಾಡ್ತೀರಿ, ಎಷ್ಟೆಷ್ಟು ಕಷ್ಟ ಬೀಳ್ತೀರಿ ಅಂತ ನೋಡಿರ. ಬನ್ನಿ. ಇವತ್ತು ಏನಿಲ್ಲ, ಒಂದು ಬೈಕ್ ರಿವ್ಯೂ ಮಾಡ್ತಿದ್ದಾನೆ ಫ್ರೆಂಡು. ಅದೇನು ಅಂದರೆ, ಎಲ್ಲರೂ ಅಂದ್ಕೊಂಡಿರ್ತಾರೆ ಎಷ್ಟು ಸುಲಭ ಅಲ್ಲ ಇದು ಅಂತ. ಸೊ ನೋಡಿ ತೋರಿಸ್ತೀನಿ ಬರ್ರಿ, ಏನೇನು ಕಷ್ಟ ಆಗುತ್ತೆ, ಏನೇನು ಕಷ್ಟ ಬೀಳ್ತೀರಿ ಅಂತ. ನೋಡ್ತಾ ಇದ್ದೀರಾ, ಈ ಬೈಕ್ನೇ ರಿವ್ಯೂ ಮಾಡೋಕ್ಕೆ ಬಂದಿರೋದು. ರಿವ್ಯೂ ಇವನೇ BK53 ರೈಡರು. ಗಾಡಿ ಓನರ್ ಬಂದ್ಬಿಟ್ಟು ಯೋಗೇಶು, ಕನ್ನಡ ಮೀಡಿಯಮು. अच्छा ठीक है. ಸ್ಕ್ರಿಪ್ಟ್ ಎಲ್ಲ ಬರ್ಕೊಂಡು, ಇಷ್ಟೆಲ್ಲ ಸ್ಕ್ರಿಪ್ಟ್ ಎಲ್ಲ ಬರ್ಸ್ಕೊಂಡು ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿ ತಿರ್ಗಾ ಇಲ್ಲೆಲ್ಲ ಬಂದು ಬನ್ನಿ, ಏನೇನು ಬಾಧೆ ಬೀಳ್ತಾರೆ ನೋಡೋಣ. ಬಿಡಪ್ಪ, ಇದು ನಾನು ಬೇಸಿಕ್ಲಿ ಬೈಕ್ಸ್ ಎಲ್ಲ ರಿವ್ಯೂ ಮಾಡೋಕ್ಕಾಗಲ್ಲ. ಏನೋ ಇವಾಗ ಒಂದು ಮಾರ್ಕೆಟಲ್ಲೆಲ್ಲ ಎಲೆಕ್ಟ್ರಿಕ್ ಎಲ್ಲ ಬರ್ತೈತೆ ಇವಾಗ. ಅದಕ್ಕೋಸ್ಕರ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಬಂದು ಟ್ರೆಂಡಲ್ಲಿರೋಣ ಅಂತ ಇದೆಲ್ಲ ಬೈಕ್ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಎಲೆಕ್ಟ್ರಿಕ್ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಯಾವುದಾದ್ರು ಅವೈಲೇಬಿಲಿಟಿ ಐತೋ ಅವೆಲ್ಲ ಮಾಡ್ತೀನಿ ರಿವ್ಯೂ. ಆಗೋಯ್ತಪ್ಪ ಒಂದು ಪೇಜ್ ಮಾಡಲ್ಲ ಅಂದ್ಬಿಟ್ಟು ತಿರ್ಗಾ ಮಾಡ್ತಾನೆ ಅಂತಾನೆ ಈ ಫ್ರೆಂಡ್ಸ್. ಏನು ಮಾಡ್ಬೇಕು ಹೇಳಿ ಅವ್ರಿಗೆ? ಎಷ್ಟು ಬಾಧೆ ಎಲ್ಲ ಪಡ್ತಾವ ನೋಡಿ ಇಲ್ಲಿ ಕನ್ನಡ ಮೀಡಿಯಂ. ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ. ಒಂದು K53 ರೈಡರ್. ಏನೋ ಮಚ್ಚ ಅದು? ಸ್ಕ್ರಿಪ್ಟ್ ಎಲ್ಲ ಬರ್ಕೊಂಡು ಗಾಡಿ ಕಾಣಿಸ್ಬೇಕು ಇಲ್ಲಿ ಬಾಗುರು. ನಾನು ತೋರ್ಸ, ಆಮೇಲೆ ನಾನು ಒಂದೇ ಈ ಗಾಡಿ ಗುರು ಮತ್ತು ಈ ಗಾಡಿ ಬಿಲ್ಟನ್ ಡಿಸೈನ್ ನೋಡೋದಾದ್ರೆ ಫುಲ್ ಬಾಡಿ ಎಲ್ಲ ಫೈಬರ್ ಡಿಸೈನ್ ಐತೆ. ಫೈಬರ್ ಮೆಟೀರಿಯಲ್ ಬರ್ತೈತೆ. ಮಾಡ್ಬೇಕು, ನಮ್ಮ ಮಕ್ಕ ಕಾಣಿಸ್ತೈತಾ? ಮಸ್ತ್ ರೇ, ಮಸ್ತ್, ಫ್ಯಾಂಟಾಸ್ಟಿಕ್. ಮಿರರ್ ಹೇಳ್ತೀನಿ ಗುರು, ಅಷ್ಟೇ ಒಂದು 3 ಸೆಕೆಂಡ್ಲೇನೋ. ಮಿರರ್ದ ಮಿರರ್ ಹೇಳ್ತೀನಿ ಗುರು. ಮಿರರ್ ಬಿಚ್ಚಾಕ್ಬಿಡಿ. ಇಲ್ಲ, ಅದಕ್ಕೆ ಹೇಳ್ತೀನಿ ಅಂತ ಹೇಳ್ತಾ ಇರೋದು. ಗುರು ಹತ್ರಕ್ಕೆ ಬಾಗುರು, ಫುಲ್ಲು ಹಿಂಗೆ ಕುತ್ತಂತೀನಿ, ತೋರಿಸ್, ಇಲ್ಲೇ ನೋಡ್ಸ್ಬಿಟ್ಟು ವಾಪಸ್ ಹೋಗ್ಲಿ. ಆನ್ಗಿನ್ ಮಾಡ್ಬಿಟ್ಟಿಯೋ? ಆನ್ ಮಾಡ್ಬಿಟ್ಟಪ್ಪ, ಚೆನ್ನಾಗೈತೆ. ಹಾಂ, ಅವ್ನು ನನ್ನ ಪೆದ್ದ. ಏನಪ್ಪ ಈಗ ನಿನ್ನ ಕತೆ? ಓಕೆ, ಏನಯ್ಯ? ಒಂದು ನಿಮಿಷ ನಾನು ಪೆದ್ದ. ಓಪನ್ ಆಗೈತೆ. ಅದಕ್ಕೂ ಒಂದು ಇದೈತೆ ಗೊತ್ತೇನೋ, ಫೀಚರ್. ಹಾಂ, ಕರೆಕ್ಟಾಗಿ ಬರ್ತಾಯಿದ್ದೀನಿ ಗುರು. ಈ ಸೈಡ್ ಇದ್ದ ಮಾಡಂಗಿಲ್ಲ. ಇಲ್ಲ ಕರೆಕ್ಟಾಗೈತೆ, ಹೇಳೋ. ನಂಬರ್ ಪ್ಲೇಟ್ ಇದು ಬರ್ತೈತಲ್ಲ, ನೀಟಿಗೆ ಹೇಳು ನೀನು. ಅದು ನಂಬರ್ ಪ್ಲೇಟ್ ಹೋಲ್ಡರ್ ಇಲ್ಲಿ ಬರ್ತೈತೆ. ಈ ನಂಬರ್ ಪ್ಲೇಟ್ ಅಲ್ಲಿ ಹಾಕ್ಬೇಕು, ಅಲ್ಲಿ ಹಾಕೋದು ಇಲ್ಲಿ ಬರುತ್ತೆ ಅಂತ ಹೇಳು. ಫುಲ್ ಹಂಗೆ ಐತೆ ಗುರು. ಇದು ಬರುತ್ತೆ ಇಂಜೆಕ್ಷನ್ ಗಾಡಿ. ಇದು ಮಾಡುತ್ತೆ ಫ್ಯೂಲ್, ಪೆಟ್ರೋಲ್ ಇರಬೇಕು. ಇದು ಇಂಜಿನ್ ಇದು, ಮತ್ತೆ ಇದು ಫ್ಯೂಲ್ ಇಂಜೆಕ್ಟೆಡ್. ಇದು ಫ್ಯೂಲ್ ಇಂಜೆಕ್ಟೆಡ್ ಅಂದರೆ ಗೊತ್ತಿರ್ತೈತೆ ನಿಮಗೆಲ್ಲ, ಡೈರೆಕ್ಟ್ ಇಂಜಿನ್ ಕನೆಕ್ಟ್ ಆಗಿರ್ತದೆ ಅಂತ ಫ್ಯೂಲು. ಎಲ್ಲ ಕರೆಕ್ಟಾಗಿ ಹೇಳಿದ್ದು. ಇದ್ಯಾವುದು ಇದು? ಇದು ನಂಬರ್ ಪ್ಲೇಟ್ ಬರುತ್ತೆ. ಸರಿ, ಹೇಳ, ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ನಂಬರ್ ಪ್ಲೇಟ್ ಬರುತ್ತೆ. ಇದು ಓನರು ಅದು ಇಲ್ಲಿ ಮಿರರ್ ಬಿಚ್ಚಂಗೆ ಲುಕ್ ಬರಲಿ ಅಂತ ಇದು ಬಿಚ್ಚಾಕ್ಬಿಟ್ಟವನೆ. ಪೊಲೀಸರ ಹತ್ರ ಅದೆಲ್ಲ ಹೆಂಗೆ ಓಡಾಡ್ತಾನೆ ಏನೋ ಅವನಿಗೆ ಗೊತ್ತಿರಬೇಕು. ಒಂದು ಸ್ಕ್ರಿಪ್ಟ್ ಆಯ್ತು ಇವಾಗ, ಒಂದು ಪೇಜ್ದು. ಇವಾಗ ನೆಕ್ಸ್ಟ್ ಇನ್ನೊಂದು ಪೇಜ್ ಸ್ಕ್ರಿಪ್ಟು ಐತೆ. ಇನ್ನೂ 2 ಐತಣ್ಣ. ಇನ್ನೂ 2 ಐತೆ. ಇನ್ನೂ 2 ಪೇಜ್ ಸ್ಕ್ರಿಪ್ಟ್ ಐತೆ. ಸೊ ಇಷ್ಟು ಚಿಕ್ಕ ಗಾಡಿಗೆ 3 ಪೇಜ್ ಸ್ಕ್ರಿಪ್ಟ್ ಹಾಕ್ಕೊಂಡವನೆ. ಹಿಂದ ಗುರು ಆಯಿತು, ಇನ್ನೊಂದು ಪೇಜ್ ಹುಡುಕ್ತಾವನೆ. ನಂಬರ್ 3
ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟು. ಆಮೇಲೆ ಆಮೇಲೆ ತೆಗಿ 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 ಅಂತ ಎರಡೆರಡು ಲೈನ್ ಒಂದೊಂದು ಟೇಕಲ್ಲೇ ಮಾಡ್ತಿದ್ದಾನೆ. ಬಾಪ ಕನ್ನಡ ಮೀಡಿಯಂ ಮಾಡಂಗೆ ಹಿಂಗೆ ಹೇಳ್ತೀನಿ ಬಾ. ಏನಿಲ್ಲ ಗುರು, ಈ ಫೈಬರ್ ಎಲ್ಲ ಕ್ವಾಲಿಟಿ ಎಲ್ಲ ಕೊಟ್ಟಿರೋದು. ಕ್ವಾಲಿಟಿ ಇಲ್ಲ ಅಂತ ಹೇಳಲ್ಲ ನಿಲ್ಲಿ. ಏನೋ ಆಯಿತು, ಏನೋ ಒಂದು ಪರವಾಗಿಲ್ಲ, ಒಂದು ರೇಂಜ್ ಕ್ವಾಲಿಟಿ ಕೊಟ್ಟವನೆ. ಮತ್ತು ಇಲ್ಲಿ ಮಾಡ್ಕೊಂಡು ನೋಡಿದ್ರೆ ಪಾಯಿಂಟ್ ಶೇಪಲ್ಲಿ ಕೊಟ್ಟವನೆ. ಮಾಡು ಆ ಸೈಡಿಂದ ಓನರೇ ಹಿಂಗೆಲ್ಲ ಮಾತಾಡ್ತಿದ್ದಾನೆ ಅಂದರೆ ಏನೋ ಹೇಳ್ಬಿಡು, ಆಗ್ಬಿಡ್ತೀನಿ ಹೇಳ. ಏ ಥರ ಕಂಪ್ನಿ ಅವ್ನು ಏನಾದ್ರು ಕೇಳಿಸ್ಕೊಂಬಿಟ್ರೆ ಕ್ವಾಲಿಟಿ ಏನೋ ಒಂದು ರೇಂಜ್ ಐತೆ ಅಂತಾರೆ ಓನರು. ಮತ್ತೆ ಇಲ್ಲಿ ಫ್ರಂಟಲ್ಲಿ ಮಡ್ಗಾಡ್ ನೋಡೋದಾದ್ರೆ ಪಾಯಿಂಟ್ ಶೇಪಲ್ಲಿ ಕೊಟ್ಟವ್ರೆ. ಇದೇನೋ ಇದೊಂದು ಇಷ್ಟ ಆಯ್ತು ಈ ಗಾಡಿಯಲ್ಲಿ. ಮತ್ತು ಅದೊಂದನ್ನೇ ರಿವ್ಯೂ ಮಾಡಬೇಕಲ್ಲ ಮಚ್ಚ. ಪಾಸಿಟಿವ್ ಹೇಳ್ಬೇಕಪ್ಪ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಬೆಳಗ್ಗೆ ಎಲ್ಲ ಗಾಡಿ ತೊಳ್ಕೊಂಬಂದ್ರು, ಇವತ್ತು ತಿರ್ಗಾ ಇಲ್ಲಿ ಗಾಡಿ ಓಡಿಸ್ಕೊಂಡು ಕೂತವನೆ. ಮಚ್ಚ ಕ್ಲೀನಾಗಿ ಬುದ್ಧಿ ಮಚ್ಚ. ಎಲ್ಲ ಈ ಮಚ್ಚ ಆಗ್ತಾನೆ ಗುರು, ಬಿಡ. ಹೇಳು ಗುರು, ನಾನು ಚೆನ್ನಾಗಿದ್ದೀನಿ. 90 ಸೆಕ್ಷನ್ ಟೈರು, 2+ ಟೈರ್ ಅನ್ನೋರು ಅಲ್ಲೇ ಓದಲ್ಲಿ 90/90 90/90 12 90 ಸೆಕ್ಷನ್ ಟೈರ್, 90/90 ಸೆಕ್ಷನ್ ಟೈರು, 12 ಇಂಚ್ ಅಲಾಯ್ ವೀಲ್ಸ್ ಜೊತೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಇವ್ ನೀನೇ ಆಗ್ಬಿಡ್ತೀವಿ ಬೇಕಾದ್ರೆ. ಈ ಸೈಡ್ ಕಲ್ಪಾಗಿಲ್ಲ ಗಾಡಿ ಅಂತ ಸುಮ್ಮನೆ ಅದು ಇದು ಕಾಣಿಸ್ಲಿ ಸಾಕು, ಡಿಸ್ ಕಾಣಿಸ್ಲಿ ಅಂತ. ಓನರೇ ಆರಾಮಾಗಿ ನಿಂತ್ಕೊಂಡವನೆ. ಗೋಲ್ಡ್ ಕಲರ್ ಗುರು, ಗೋಲ್ಡ್ ಕಲರ್. ರಿವ್ಯೂವರ್ ಯಾವ್ದೋ ಇದು ಗೋಲ್ಡ್ ಕಲರ್ ಗುರು, ವೈಬ್ರೇದು ಅದೆಲ್ಲ ಕಲರ್ ಆಗ್ಬಿಟ್ಟೈತೆ. ಎತ್ತು ಗುರು ಗಾಡಿ ಕರೆಕ್ಟಾಗಿ. ರೆಡ್ ಕಲರ್ ಬೇರೆ ಅಂತ ಹೇಳ್ಬಿಟ್ಟು ಯಾವ ರೆಡ್ ಎಲ್ಲ ಕಲರ್ ರೆಡ್ ಕಲರ್ ಅಂದ್ಬಿಟ್ಟು ಅಂತೀರಿ ಅಂತ ಹೇಳ್ಬಿಟ್ರೆ ಮಚ್ಚ. ಓಯ್ ನನ್ನ ಗಾಡಿ ಹಂಗೆ ರಿವ್ಯೂ ಮಾಡ ಗುರು, ಕಂಪ್ಯಾರಿಸನ್ ಮಾಡೋಂಗಿಲ್ಲ. ಅವಾಗ ನೀನೇ ಸ್ವಲ್ಪ ಒರೆಸ್ಕೊಬಿಡು. ತೊಳ್ಕೊಂಡು ಹೊರಗೆ ನೀನು ಮಚ್ಚ ಗಲೀಜು ಆಗ್ಬಿಡ್ತೈತಾ ಮಳೆ ಅಲ್ಲ. ಹಾಂ ಎತ್ತರ ವೈಬ್ರೇದು ಕ್ಯಾಲಿಪರ್ ಕೊಟ್ಟವನೆ. ಇದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಎಲ್ಲ ಬಂದಿಲ್ಲ. ಅದೇನೋ ಒಳ್ಳೆ ರೆಸ್ಪಾನ್ಸ್ ಸಿಗ್ತೈತೆ. ಏನು ಸಿಗ್ತೈತೆ ಗುರು? ಅದೇನೋ ಮಸಾಜ್ ಇರಲ್ಲ. ಒಳ್ಳೆ ರೆಸ್ಪಾನ್ಸ್ ಅಲ್ಲ, ಏನು ರೆಸ್ಪಾನ್ಸ್ ಮಚ್ಚ? ಏನು ಮಚ್ಚ? ಏನು ರೆಸ್ಪಾನ್ಸ? ಬ್ರೇಕ್ ರೆಸ್ಪಾನ್ಸ್, ಒಳ್ಳೆ ರೆಸ್ಪಾನ್ಸ್ ಸಿಗ್ತೈತೆ ಅಂದರೆ ಬ್ರೇಕ್ ಇಡ್ತಾರೆ. ನನಗೆ ನೋವಿದೆ, ಸತ್ಯವಾಗ್ಲೂ ನೋವಿದೆ, ನಾನು ಇಲ್ಲ ಅಂತ ಹೇಳಲ್ಲ. ನಾನು ಏನ್ ತಪ್ಪು ಮಾಡಿದ್ದೆ? ಮಳೆ ಬಂದ್ರು ನೀರು ಬಂದ್ರು ಎಲ್ಲ ಒಂದೇನೆ ಅಲ್ಲಿ. ಈ ಸಲ ಫುಲ್ ಚೆನ್ನಾಗಿ ಮಾಡ್ಬೇಕಪ್ಪ ವಿಡಿಯೋನ ಚೆನ್ನಾಗಿ ಮಾಡ್ಬೇಕಾ? ಮತ್ತೆ ಹಂಗೆ ಸೈಡ್ ಪ್ರೊಫೈಲ್ ಅಲ್ಲಿ ನೋಡೋದಿದ್ರೆ ಒಂದು ಮಚ್ಚ ನೋಡು ಎಷ್ಟೈತೆ ನೋಡೋ ಗ್ರೌಂಡ್ ಕ್ಲಿಯರೆನ್ಸ್. ನಿಜವಾಗ್ಲೂ ನಾವು ಇಂಟರ್ನಲ್ಸ್ ಸೆಮ್ ಎಕ್ಸಾಮ್ಗೂ ಇಷ್ಟೊಂದೆಲ್ಲ ಪ್ರಿಪೇರ್ ಆಗ್ತಾ ಆಗಲ್ಲ. ಬಂದಿದ್ರು ಅಂತ ಕನ್ನಡ ಹೆಂಗೆ ಬರ್ತೀನಿ ಗುರು ಇವತ್ತು? ಫಸ್ಟ್ ಮೇನಲ್ಲಿ 3, ಸೆಕೆಂಡ್ ಮೇನಲ್ಲಿ 1 ಬರೆದು ಬಂದಿದ್ದೀರಿ. ಫಸ್ಟ್ ಕರೆಕ್ಷನ್ ಮಾಡೋದೇ ನಮ್ಮದು ಗುರು. ಅದ್ರಾಗ ಫುಲ್ ಕಂಟೆಂಟ್ ಕೊಟ್ಟಿದ್ದೀವಿ. ಬರ್ದಿರೋ ವಿಷಯ ಕಂಟೆಂಟ್ ಐತೆ ಅದ್ರಾಗ. ಯಾರು ಇವರಲ್ಲ? 133 mm 153 ನಾ ಕಾಣೋ ಲೋಕವನ್ನು ಕಾಣೋರು ಯಾರು? ಇದು 2.9 ಒಂದು, 3.7 ಒಂದು ಈ ಥರ ಬರ್ತೈತೆ. ಇನ್ನೂ 2 ವೇರಿಯಂಟು ಪ್ರೋ ಪ್ಯಾಕ್ ಮಾಡಲ್ಲ. ಪ್ರೋ ಪ್ಯಾಕ್ ಆ್ಯಡ್ ಆಗಿರುತ್ತೆ ಅದು ಅಂತ. ಸರಿ ಆಯ್ತು ಮಾಡೋದು. 3.7 ಕಿಲೋವಾಟ್ ಪರ್ ಅವರು ಪ್ರೋ ಪ್ಯಾಕ್ ಮಾಡಲಿದ್ದು. ಮತ್ತು ಏನೈತಲ್ಲ ಬೇಸಿಕ್ ಇಲ್ಲೇ ಬ್ಯಾಟ್ರಿ ಬರೋದು, ಸೈಡ್ ಸ್ಟ್ಯಾಂಡ್. ಇವಾಗ ಇಲ್ಲೇ ಹೇಳ್ಕೊರ ಮಾಡಲೇ ಇಲ್ಲ ಅದು. ಅದಿರಲಿ, ಇಲ್ಲಿ ಬ್ಯಾಟ್ರಿ ಬರೋದು. ಇವಾಗ ಬ್ಯಾಟ್ರಿ ಫುಲ್ ಹೇಳ್ಬಿಡ್ತೀನಿ. ಏನ್ ಮಮ್ಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಬಾಕು ರೀತಿಗ ಮಾಡ್ರಪ್ಪ, ಏನೇನು ಮಾಡ್ತೀರೋ. ಹೇಳ್ತೀನಿ ಇವಾಗ. ಈಗ ಗುರು ಇನ್ನೂ ಎಷ್ಟು ಪೇಜ್ ಐತಾ? ಇದೊಂದು 1.5 ಸೈಡು, ಇನ್ನೂ 1 ಪೇಜ್ ಐತೆ. ಆಗೋಗ್ಬಿಟ್ಟು 15 ನಿಮಿಷ ಆಗೋಯ್ತು. ನಾ ಫುಲ್ ಖುಷಿ, ಇನ್ನೂ ಎಡಿಟೇ ಮಾಡಿರಲ್ಲ. ನಿನ್ನೆ ಸಾಕಿದ್ದೀನಿ. ಏನು
13 ನಿಮಿಷ ಹೋಗ್ಬಿಟ್ಟಿದೆ. ಏನು ಗುರು ಇಷ್ಟೆಲ್ಲ ಹೇಳ್ಬಿಟ್ಟಿದ್ದೀನಿ ನಾನು. ನಂದು 45 ನಿಮಿಷ ಇವೊಂದು 45 ನಿಮಿಷ 45 ನಿಮಿಷ ಬಂದಿತ್ತೇನೋ. 45 ನಿಮಿಷ ಎತ್ತು 12 ನಿಮಿಷಕ್ಕೆ ಮಾಡಿದ್ದೀವಿ. 45 ನಿಮಿಷ ನಾವು ಮೋಟೋ ವ್ಲಾಗೇ ಮಾಡಲ್ಲ, ಹೋಗಿ NS ರಿವ್ಯೂ ಮಾಡೋಣ. ಇವಾಗ 2 ಪೇಜ್ ಕಂಪ್ಲೀಟ್ ಮಾಡ್ತಾವನೆ, ಇನ್ನೂ ಮಾಡಿಲ್ಲ. ಅದಕ್ಕೆ ಇನ್ನೊಂದು 15-20 ಟೇಕ್ ತಗೊಂತಾನೆ. ಅವಲ್ಲಿಂದ ಟೇಕ್ ಅಂದಿ ಸಾಕಾಗೋಯ್ತೆ. ಏತರ್ದು ಅವರೇ ಇಟ್ಕೊಡ್ತಾರೆ ಅನ್ಮತ, ಅವರೇ ಕೀ ಚೈನ್ ಕೊಡ್ತಾರೆ ಏತರ್ದು ಅಂತ ಹೇಳು. ಬಾರಲು ಇನ್ನೂ ಅರ್ಧ ಹೇಳಿಲ್ಲ ಕಲ್ದಿರ ಗಾಡಿದಾಗ. ಇನ್ನೂ ಒಂದು ಪೇಜ್ ಐತಿ ನೋಡಿ, ಇಲ್ಲಿ ಇಟ್ಕೊಂಡಿದ್ದೀನಿ. ಲೈ ಮಚಾ 5-6 ಇವಾಗ ಎಷ್ಟರಲ್ಲಿ ಇದೆಯಾ? 4ಅಲ್ಲಿ ಇದೆಯಾ? 4 ಅವನೇ 4ಆಗಿದೆಯಾ ಮಚ? ಇಲ್ಲಿದೆಯಾ? ಅಯ್ಯೋ ಇನ್ನೂ ಇಷ್ಟು ಹೇಳು, ಇನ್ನೂ ಇದೊಂದು ಪೇಜು. ಲೇ ಮರ್ಸ್ನೇನೋ ನೀನು. ನೈಟ್ ಟೈಮ್ ನೋಡೋದಾದ್ರೆ LED ಸ್ಟ್ರಾಪ್ ಒಂದು ಲೈಟ್ ಕೊಟ್ಟವನ. ಇದು ನೈಟ್ ಟೈಮು ಏನಾದರೂ ಎತ್ಕೊಳೋಕ್ಕೆಲ್ಲ ಯೂಸ್ ಆಗ್ತೈತಿ ಇದು ಲೈಟು. ಇದು ಇಲ್ಲ ಬಂದೈತೆ ನೋಡೋದು. ಹ್ಞೂ ಲೈಟ್ ಅದು ಮೋಟ್ರು. ಇವಾಗ ಮೈನ್ ಮೋಟ್ರು ಟಾರ್ಕು ಅಷ್ಟೇ ಫಿನಿಶ್. 2 ಆಗೈತೆ, ಇನ್ನೂ ಒಂದು ಇಟ್ಕೊಂಡವನೆ. ಅದೇನು ಮಾಡ್ತಾನಂತಾನೆ ಗೊತ್ತಿಲ್ಲ. ಮತ್ತು IP66 ರೇಟಿಂಗ್ ಬರ್ತೈತೆ. ಕರೆಕ್ಟಾಗಿ ಕಟ್ಟಾಗೈತಾ? ಗಾಡಿ ಹೊಡಿಯೋಕ್ಕೆ ಬೇಕು ಡ್ರೈವರ್, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಕಟ್ ಮಾಡಿ. ನಿಜವಾಗ್ಲೂ ಆಗ್ತಲ್ಲ ಈ ಬಿಸಿಲಲ್ಲಿ ಇವ್ರು ಮಾಡ್ತಾ ಇರೋ ರಿವ್ಯೂನ. ನೋಡು ಅಯ್ಯೋ ಬಂದೈತಲ್ಲ. ಮೋಯ್ 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 ಮೋಯ್. ಕೊನೆಗೂ ರಿವ್ಯೂ ಕಂಪ್ಲೀಟ್ ಮಾಡ್ದ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. 1.5 ಅವರ್ 2 ಗಂಟೆಯಿಂದ ಫುಲ್ಲು ಸುಸ್ತಾಗ್ಬಿಟ್ಟೈತೆ. ಕೊನೆಗೂ ಕಂಪ್ಲೀಟ್ ಮಾಡ್ದ. ಇಲ್ಲಿಗೆ ಈ ವ್ಲಾಗ್ ಮುಕ್ತಾಯವಾಗುತ್ತೆ. ಮತ್ತೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್.